ನಾವು ನಮ್ಮ ಮನೆಗಳಲ್ಲಿ ಕ್ಯಾಲೆಂಡರ್ನ ಹಾಕಿರ್ತೀವಿ. ಕೆಲವೊಂದು ಕ್ಯಾಲೆಂಡ್ರಲ್ಲಿ ಚಿತ್ರ ಇರುತ್ತೆ, ಕೆಲವೊಂದು ಕ್ಯಾಲೆಂಡ್ರಲ್ಲಿ ದೇವ್ರ ಫೋಟೋ ಇರುತ್ತೆ. ಇನ್ನು ಕೆಲವೊಂದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮನೆಯಲ್ಲಿ ದೇವ್ರ ಚಿತ್ರ ಇರೋ ಕ್ಯಾಲೆಂಡರ್ ಹಾಕ್ಬಾರ್ದಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ನಮ್ಮ ಮನೆಗಳಲ್ಲಿ ದೇವರಿರೋ ಕ್ಯಾಲೆಂಡರ್ಗಳನ್ನ ಹೆಚ್ಚಾಗಿ ಹಾಕಿರ್ತೀವಿ. ಯಾಕಂದರೆ ಅದನ್ನು ನೋಡಿದಾಗ ನಮಗೆ ದೇವ್ರು ಕಾಣಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ. ಹಾಗಾದರೆ ದೇವರಿರೋ ಕ್ಯಾಲೆಂಡರ್ ಹಾಕ್ಬೋದಾ? ಹೌದು, ಹಾಕ್ಬೋದು. ಆದರೆ ಇದಕ್ಕೆ ಒಂದಷ್ಟು ವಾಸ್ತುಶಾಸ್ತ್ರದ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಅಲ್ಲಿ ದೇವರ ಚಿತ್ರಗಳು ಯಾವ ರೀತಿ ದೇವ್ರ ಚಿತ್ರಗಳನ್ನ ಹಾಕಬೇಕು ಅಂತ ನೋಡಿಕೊಂಡು ಹಾಕಬೇಕು. ಮತ್ತು ದೇವ್ರ ಚಿತ್ರಗಳು ಲಕ್ಷ್ಮಿ ನಿಂತಿರೋದು ಅದನ್ನೆಲ್ಲ ಹಾಕಬಾರ್ದು. ದೇವ್ರ ಚಿತ್ರಗಳನ್ನ ಕರೆಕ್ಟಾಗಿ ಯಾವ್ಯಾವ ದೇವ್ರದ್ದು ನಾವು ಯಾವ ಚಿತ್ರಗಳನ್ನ ಹಾಕ್ಬೋದು ಅಂತ ಹೇಳಿದೀವೋ ಅದರದ್ದು ಮಾತ್ರ ಹಾಕಬೇಕು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಈ ಕ್ಯಾಲೆಂಡರ್ನ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಕ್ಯಾಲೆಂಡರ್ನ ಹಾಕೋದ್ರಿಂದ ಏನು ಲಾಭ ಆಗುತ್ತೆ ಅಂದರೆ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ, ಜೊತೆಗೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ. ಅದ್ರ ಜೊತೆಗೆ ದೇವರ ಫೋಟೋ ನೋಡ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ವಾತಾವರಣ ಕೂಡ ಇರುತ್ತೆ. ಹಾಗೆ ಆ ಮನೆ ಮಂದಿಗೂ ಕೂಡ ಎಲ್ಲದರಲ್ಲೂ ಶುಭ ಆಗತ್ತೆ, ಜೊತೆಗೆ ಅದೃಷ್ಟ ಅನ್ನೋದು ಬರುತ್ತೆ. ಇನ್ನು ಆ ಮನೆಯಲ್ಲಿ ಏನಾದರೂ ಕೆಲಸಗಳು ನಿಂತಿದ್ರೂ ಕೂಡ ಅದರಿಂದ ಆಗುವ ಆ ಅಡೆತಡೆಯೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಒಟ್ಟಿನಲ್ಲಿ ಆ ಮನೆಯಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗೋದ್ರ ಜೊತೆಗೆ ಆ ಮನೆಯಲ್ಲಿ ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಆ ಮನೆಗೆ ಶುಭವನ್ನು ಆಗತ್ತೆ. ಇನ್ನು ಯಾವ ದಿಕ್ಕಿಗೆ ಹಾಕಬೇಕಪ್ಪ ಅಂದರೆ ಪೂರ್ವ ದಿಕ್ಕು, ಸೂರ್ಯೋದಯ ದಿಕ್ಕು, ಆ ದಿಕ್ಕಿಗೆ ಹಾಕಿದ್ರೆ ತುಂಬ ಶುಭ, ಹೊಸ ಆರಂಭ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತಿದ್ರೆ ಅದು ಸುಸೂತ್ರವಾಗಿ ಆಗತ್ತೆ ಮತ್ತು ಯಶಸ್ಸನ್ನು ಸೂಚಿಸುತ್ತೆ ಈ ದಿಕ್ಕು. ಮತ್ತು ಈ ದಿಕ್ಕಿನಲ್ಲಿ ದೇವರ ಫೋಟೋ ಇರುವ ಕ್ಯಾಲೆಂಡರ್ ಇಟ್ಟರೆ ಅಂತೂ ತುಂಬ ಶುಭ ಅಂತ ಹೇಳ್ತೀವಿ. ಮತ್ತು ಉತ್ತರ ದಿಕ್ಕು ಕುಬೇರನ ದಿಕ್ಕು ಅಂತ ಹೇಳ್ತೀವಿ. ಕುಬೇರ ಸಂಪತ್ತಿನ ಅತಿದೇವತೆ. ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ನ ಇಟ್ಟಿರೋದ್ರಿಂದ ಆ ದೇವರ ಕುಬೇರನ ಆಶೀರ್ವಾದ ಕೂಡ ನಮ್ಮ ಮೇಲಾಗಿ ಹಣಕಾಸಿನ ಅರಿವು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಪಶ್ಚಿಮ ದಿಕ್ಕಿನಲ್ಲಿ ಹಾಕ್ಬೋದು. ಪಶ್ಚಿಮ ದಿಕ್ಕು ಹರಿವಿನ ದಿಕ್ಕು ಅಂತ ಹೇಳ್ತೀವಿ. ಈ ದಿಕ್ಕಿನಲ್ಲಿ ಹಾಕಿದ್ರೆ ಜೀವನದಲ್ಲಿ ದಕ್ಷತೆ ಮತ್ತು ವೇಗವನ್ನು ಪ್ರತಿನಿಧಿಸುತ್ತೆ. ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ನೀಡೋದ್ರಿಂದ ಕೆಲಸ ಎಲ್ಲ ಬೇಗ ಆಗತ್ತೆ ಅಂತ ಹೇಳಿ. ಇನ್ನು ಇದು ಕ್ಯಾಲೆಂಡರ್ನ ಯಾವ ದಿಕ್ಕಿನಲ್ಲಿ ಹಾಕಬೇಕು, ಯಾವಾಗ ಕ್ಯಾಲೆಂಡರ್ನ ಹಾಕಬೇಕು ಅನ್ನೋ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.